ಯಾರು ಅಂಗಡಿಗಳ ಚಾಲು ಮಾಡಬಾರ್ದು. ನಮ್ಮ ಮಂದಿ ಸೈಕಲ್ ಬಿಡ್ರೆ ತಿರುಗಾಡ್ತಾರೆ. ಅಂಗಡಿ ಯಾರು ಕಲ್ಲು ಜವಾಬ್ದಾರಿ ಅಲ್ಲ. ಮಾಲಿಕ್ ಕುಡಿದ ಒಂದು ಈ ಒಂದು ತಾಲೂಕು ಹೋರಾಟ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಮಹಾಲಿಂಗಪುರ ತಾಲೂಕು ಘೋಷಣೆಗೆ ಆಗ್ರಹಿಸಿ ಇಂದು ಸಂಪೂರ್ಣ ಬಂದ್ ಯಶಸ್ವಿಯಾಯಿತು. ಪೂರ್ತಿ ದಿನ ಹೋರಾಟಗಾರರು ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ವಾಹನ ಸಂಚಾರ ಬಂದ್ ಮಾಡಿ ಅಂಗಡಿಗಳನ್ನು ಮುಚ್ಚಿಸಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅಡಿಗೆ ಮಾಡಿ ಅಲ್ಲೇ ಠಿಕಾಣಿ ಹೂಡಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ನಾಗರಿಕರು ಹಾಗೂ ಸುತ್ತ ಗ್ರಾಮದಿಂದ ಬಂದ ರೈತ ಮುಖಂಡರು, ಕಾರ್ಮಿಕರು, ನೇಕಾರರು ಪಟ್ಟಣದ ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಹೊರಟು ಗಾಂಧಿ ಸರ್ಕಲ್ ಮೂಲಕ ಚೆನ್ನಮ್ಮ ಸರ್ಕಲ್ ತೆರಳಿ ಹೋರಾಟಗಾರರು ಇಂದು ರಾತ್ರಿ ಧರಣಿ ಕೂಡಲು ನಿರ್ಧರಿಸಿದರು. ಹೋರಾಟದಲ್ಲಿ ತಾಲೂಕ್ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಲ್ಲಿ, ದರೆಪ್ಪ ಸಾಂಗ್ಲೀಕರ, ಮಹಾಂತೇಶ್ ಹೆಟ್ಟಿನಮಟ್ಟ, ಆರ್ಟಿ ಪಾಟೀಲ್, ಸಿದ್ದು ಪಾಟೀಲ್, ಶಿವನಗೌಡ ಪಾಟೀಲ್, ಚೆನ್ನಬಸು ಹುರ್ಕಡ್ಲಿ, ಗಂಗಾಧರ ಮೀಟಿ, ಅರ್ಜುನ್ ಹಲ್ಗಿಗೌಡ, ಶಿವಲಿಂಗ ಕೌಜಲಗಿ, ಮಹಾದೇವ್ ಮಾರಾಪುರ್, ಪರಪ್ಪ ಬ್ಯಾಕೋಡ, ಸುಭಾಷ್ ಶಿರ್ಬೂರ್, ದುಂಡಪ್ಪ ಜಾಧವ್, ರಾಮಗೌಡ ಪಾಟೀಲ್, ಮಹಾಲಿಂಗ ಸನದಿ, ಮಲ್ಲು ಸಂಗಣ್ಣವರ, ಮನ್ನೈಮಠ್, ವಕೀಲರು ನಾನಾ ಜೋಶಿ, ರಾಜೇಸಾಬ್ ಐನಾಪುರ್, ದಾವಲ್ ಸಾಬ್ ನಗಾರಚಿ, ಜಮೀರ್ ಯಕ್ಷಂಬಿ, ಹುಸೇನ್ ಜಮಾದಾರ್, ಮುಬಾರಕ್ ಅಲ್ಲಾಖಾನ್, ಸೈಯದ್ ನದಾಫ್, ತಾಲೂಕ್ ಹೋರಾಟ ಸಮಿತಿ ಪದಾಧಿಕಾರಿಗಳು, ಹಲವು ಜನಪರ ಸಂಘಟನೆಗಳು ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಭಾಗವಹಿಸಿದ್ದರು. ವರದಿ ಲಕ್ಷ್ಮಣ್ ಕಾಂಬರಿ, ವಿಶ್ವಬಂಧು ಟಿವಿ, ಮಹಾಲಿಂಗಪುರ. ನಮ್ಮವ್ರ ಯಾರ ಮನವರಿಕೆ ಮಾಡಿಕೊಡ್ರಿ ಅವ್ರಿಗೆ. ಅವ್ರ ಜೋಡಿ ಸಂಪರ್ಕ ಇದ್ದವ್ರು ನಮ್ಮಲ್ಲಿ ಮುಖಂಡರು, ಕಾಂಗ್ರೆಸ್ ಮುಖಂಡರು. ನಮ್ಮ ತಾಲೂಕ್ ಮುಧೋಳ ತಾಲೂಕದಾಗಿಂದ ಬೇಡಿಕೆ ಐತಿ ನಮಗ್. ಯಾಕಂದ್ರೆ ಮುಧೋಳ ತಾಲೂಕಿನಾಗ ಒಂದೂ ಆಗಿಲ್ಲ, ಒಂದು ಒಡೆದು ಕೊಡ್ರಿ. ನಮ್ಮ ಮುಧೋಳ ತಾಲೂಕು ಹಳ್ಳಿಗಳು ಕೊಟ್ಟಿವಿ ನಾವು. ತಾವು ನೋಡ್ಬೋದು, ನಿಮಗೆ ಮಾಹಿತಿ ಕೊಟ್ಟಿವಿ, ಬುಕ್ಲೆಟ್ ಕೊಟ್ಟಿವಿ. ಅಂದ್ರೆ ಇದು ಯೋಗ್ಯವಾಗೈತಿ. ಸರ್ಕಾರವನ್ನು ನಮ್ಗೆ ಕನ್ವಿನ್ಸ್ ಮಾಡ್ಬೇಕಿಲ್ಲ. ಈ ತಾಲೂಕನ್ನು ಮಾಡಂಗಿಲ್ಲ ಅಂದ್ರೆ ಒಂದು ಕನ್ವಿನ್ಸ್ ಮಾಡ್ರಿ. ಯಾಕೆ ಮಾಡಂಗಿಲ್ಲಪ್ಪ? ಯೋಗ್ಯ ಇಲ್ಲೋ, ಜನಸಂಖ್ಯೆ ಇಲ್ಲೋ, ಏನಿಲ್ಲ, ಅಷ್ಟು ಅವಕಾಶ ಇಲ್ಲೋ, ಏನಾರ ಕಡಿಮೆ ಬೇಕಲ್ಲ ತಾಲೂಕಿಗೆ ಹೇಳಿದ್ರು. ಅದಕ್ಕೆ ಒಗ್ಗಟ್ಟಾಗಬೇಕಾಗತ್ತೆ. ಯಾಕಂದ್ರೆ ತೆಲಂಗಾಣ ಅಂತ ಹೋರಾಟ, ಆಂಧ್ರ ಪ್ರದೇಶ ಹೋರಾಟ ಮಾಡಿದ್ರ, ಅವರೆಲ್ಲ ಹೋರಾಟ ಮಾಡಿದಾಗ ನಾವು ದೊಡ್ಡ ರಾಜ್ಯ ಆತ. ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಸರ್ಕಾರದವರು ಈ ಕಡೆದವ್ರಿಗೆ ಯಾರು ಕೆಲಸ ಆಗ್ತಾ ಇಲ್ಲ. ಅದೇ ದಯಮಾಡಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಎಲ್ಲ ಕೂಡ ಬೆಂಬಲ ಕೊಡೋಣ. ಈಗ ಇದಕ್ಕಿಂತ ಪೈಲ ನಮ್ಮ JH ಪಾಟೀಲ್ರು ಮುಖ್ಯಮಂತ್ರಿಗಳಿದ್ರು. ಅವರು ಅಖಂಡ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಇತ್ತು. ಅವಾಗ ಅವರು ಹೋರಾಟ ಮಾಡಿ ನಮ್ಮ ಜಿಲ್ಲಾ ಮಾಡಿದ್ರ ಬಾಗಲಕೋಟೆ. ಹಂಗ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷಾತೀತವಾಗಿ ನೀವು ಪೂಜೆ ಮಾಡ್ತೀವಿ, ನಿಮ್ದು ಒಂದು ಮೂರ್ತಿ ಮಾಡ್ತೀವಿ ನಾವು ಮಾಲಿಪುರದಾಗ. ಅದು ದಯಮಾಡಿ ನೀವು ಪಕ್ಷಾತೀತವಾಗಿ, ಯಾಕಂದ್ರ ಈ ಪಲ್ಲಟ್ಟಿಯನ್ನ ಜೈಶೆಟ್ರು ಮಾಡಿದ್ರ, ಕುಮಾರಸ್ವಾಮಿ ಅವರು ತೆರವು ಮಾಡಿದ್ರು, ನೀವು ಮಾಡಿ ನಿಮ್ದು ನಾವು ಮೂರ್ತಿ ಮಾಡ್ತೀವಿ ಊರು ಎಲ್ಲ ಕೂಡಿ. ಅದಕ್ಕೆ ಇದನ್ನ ಮಾಡಿ ನೋಡಿ, ಅಧಿಕಾರಿ ಯಾವ್ದು ಸೋಜತ್ತಲ್ಲ ಅಧಿಕಾರಿ. ಇದು ತಾಲೂಕಿಗೆ ಅತ್ಯಂತ ಯೋಗ್ಯವಾದ ಸ್ಥಳ ಆಯ್ತು ಹೇಳಿ ನಮ್ಮ ಎಲ್ಲರೂ ಇಚ್ಛೆ ಐತಿ. ಅದಕ್ಕೆ ಇದನ್ನ ಇಷ್ಟಕ್ಕೆ ಬಿಡುದು ಬೇಡ. ಎಲ್ಲ ಹಿರಿಯರು ಎಲ್ಲರೂ ಬಂದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಏನ್ ಬಂದ್ರೆ ಎಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಕರ್ತವ್ಯತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕಾಗಿ ಇದು ಹೋರಾಟ ತಾಲೂಕು ಆಗುವವರೆಗೆ ಹೋರಾಟ ಮುಂದುವರಿಸೋಣ ಅಂತ ಹೇಳಿ ಈ ವೇದಿಕೆಗೆ ನನ್ನನ್ನು ಕರೆಸಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಒಂದು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಹುಶಃ ಬಹಳಷ್ಟು ಶಾಂತಿಯುತವಾದಂತ ನಮ್ಮ ಮಾಲಿಪುರ ತಾಲೂಕಾ ಹೋರಾಟ ಎಂದಿನಿಂದ ಹೋರಾಟ ಮಾಡಿದ್ರು ಸಹಿತ ಯಾವುದೂ ಅಹಿಂಸಕ ಘಟನೆ ನಡೆಯದ ಹಾಗೆ ನಾವೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಸರ್ಕಾರದ ಎಲ್ಲ ರಾಜಕಾರಣಿಗಳು ಸಹಿತ ಇಲ್ಲಿ ಬಂದು ಭೇಟಿ ಕೊಟ್ಟು ಹೋದರೂ ಸಹಿತ ಇವತ್ತಿನ ತನಕನೂ ಯಾವುದೋ ಕಾರ್ಯರೂಪಕ್ಕೆ ಬರವಲ್ದು. ಯಾಕಂತಂದ್ರ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳು ತಾವು ಬಂದು ಇಲ್ಲಿ ಎಲ್ಲ ಹೋರಾಟಗಳನ್ನ ಗಮನಿಸಿ ಎಷ್ಟು ಶಾಂತದಿಂದ ಹೋರಾಟ ಮಾಡಕತ್ತೀವಿ ಅಂದ್ರ ಯಾರಿಗೂ ತೊಂದರೆ ಆಗ್ಲಾರ್ದಂಗ, ಯಾರಿಗೂ ಅಹಿಂಸಕರ ಘಟನೆ ಆಗದ ರೀತಿಯಲ್ಲಿ ಎಲ್ಲ ಮುಖಂಡರು ಕೂಡಿ ನಾವು ಹೋರಾಟವನ್ನ ಮಾಡ್ಲಕತ್ತೀವಿ. ದಯವಿಟ್ಟು ತಾಲೂಕಾ ಹೋರಾಟದವ್ರಿಗೂ ನಾವೆಲ್ಲರೂ ಕೂಡಿ ಈ ಶಾಂತಿಯುತ ಹೋರಾಟಕ್ಕ ಬಹುಶಃ ಬೆಲೆ ಸಿಗಂಗಿಲ್ಲ ಅಂದ್ರೆ ಉದಾಹರಣೆ ಇದಾಗತ್ತೆ ಮಲತ್ ಅನ್ಸಾಕತ್ತಿತ್ತು. ಅದಕ್ಕೆ ಯಾವ ಸರ್ಕಾರ ಬರ್ಲಿ, ಯಾವ ರಾಜಕೀಯ ಪಕ್ಷ ಇರ್ಲಿ, ಇದ್ರೊಳಗ ಏನಾಗ್ಬಿಡತ್ತೆ ಅಂದ್ರ ನಾವು ಬಲಿ ಪಶು ಹೋಗ್ಬಿಟ್ಟದ್ವಿ. ಇಲ್ಲಿ ಬೇಡ ಏನ್ ಬೇಡದತ್ತೆ ಹೇಳ್ರಿ. ಪರಿಸ್ಥಿತಿ ಎಲ್ಲಿಗೆ ಬಂದ್ ಕೂಡತಿ. ಒಬ್ಬರ ಸರ್ಕಾರಕ್ಕರ ಏನಾರ ದಾದೈತಿ, ಆ ದರ್ಕಾರ ಐತೆ ಹೇಳಿ ಏನೂ ಇಲ್ಲ. ಅದಕ್ಕೆ ನೀವು ಎಲ್ಲಾರು ಒಕ್ಕಟ್ಟಾದ್ರಂದ್ರೆ ಏನಾದ್ರು ಒಂದು ಮಾಡಕ್ ಸಾಧ್ಯತೆ. ನಮ್ಮ ಬಂಧುಗಳೇ, ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ನಲ್ಲಿ ಕೊಟ್ಟಂತ ಎಲ್ಲ
ತಾಲೂಕಿಗೆ ಅನುಮತಿ ಕೂಡ ಕೊಟ್ಟಾರ. ತಾಲೂಕಿನಲ್ಲಿ ನಾವು ಸೇರ್ಪಡೆ ಆಗ್ತೀವಿ ಅಥವಾ ಒಪ್ಪಿಗೆ ಪತ್ರ ಕೊಟ್ಟಾರ. 10 ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಾರ. ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ 1000 ದಿನ ದಾಟಿದ್ರು ನಮ್ಮ ವರದಿ ಬನಟ್ಟಿ ತಹಸೀಲ್ದಾರ್ ಆಫೀಸಿನಿಂದ ಬಾಗಲಕೋಟೆ ಮುಟ್ಟಿರಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಇವತ್ತು ಶಾಸಕಾಂಗ ಎಷ್ಟು ಜಡತ್ವ ಹೊಂದಿದೆ, ಕಾರ್ಯಾಂಗ ಎಷ್ಟು ಜಡತ್ವ ಹೊಂದಿದೆ. ಯಾಕೆ ವ್ಯವಸ್ಥೆ ಈ ಹಂತಕ್ಕೆ ಬಂದಿದೆ ಅಂದ್ರೆ ಏನೆಲ್ಲಾ ಮಾಡಿದ್ರು ಕೊನೆ ಒಂದು ದಿನ ಜನರನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ತಿರುವಂತ ಇವತ್ತು ದುಷ್ಟ ರಾಜಕಾರಣಿಗಳು, ದುರುಳ ರಾಜಕಾರಣಿಗಳು ನಮ್ಮಲ್ಲಿ ಒಡಕು ಉಂಟು ಮಾಡಿ ಈ ವ್ಯವಸ್ಥೆಯನ್ನು ಮತ್ತೆ ಒಂದು ಮುದ್ದಿನ ಆಟ ಆಡಿ ಮಾಲಿಕರು ನಿದ್ದೆ ಮಾಡಾಕಾರು ಅವ್ರ ಬರಾಕ್ ತಯಾರಿಲ್ಲ. ನಾಳೆ ಅಂಗಡಿ ತೆಗಿತಾರ ಇವ್ರು, ನಾಳೆ ಅಂಗಡಿ ತೆಗಿದ್ ಗ್ಯಾರಂಟಿ. ನಾಳೆ ತೆಗಿತಾರೋ ನಾವು ಒಟ್ಟರು ಒಕ್ಕಟ್ಟಾಗಿ ಯಾವ ತೆಗದಂದ್ರೆ ಬೆಂಕಿ ಹತ್ತು ಕೆಲಸ ಮಾಡುದು. ಮತ್ತೆ ಅವ್ರು ತೆಗಿಲ್ಲ ಸುಮ್ಮನಿದ್ರೆ ಎರಡು ಸತ್ತಾರ ಅಲ್ಲೇ ಇಲ್ಲ. ಕೊಡಬೇಡ ನಮ್ಮ ಹೋರಾಟಕ್ಕೆ ನಾವ್ ಎಷ್ಟು ಮಂದಿ ಯುದ್ಧ ಮಾಡೋಣ ಹೋರಾಟ. ಅದು ಯಾವಾಗ ತಾಲೂಕಾಗಕ್ಕೆ ಆಗಲಿಲ್ಲ. ಆದ್ರೆ ಇವ್ರಿಗೆ ಯಾರಿಗೆ ಬೇಕಾಗಿಲ್ಲ ಆಗಿದ್ರ ಇವ್ರು ಬಂದಾಗೆ ಇರ್ತಾವ. ಅಟ್ಲೀಸ್ಟ್ ಎಲ್ಲರೂ ಒಕ್ಕಟ್ಟಾಗಿ ಮಾಡೋನು. ಯಾರು ಹಿಂದೆ ಸರಿದ ಬೇಡ. ತಾನ ತಾಲೂಕು ಆಗ್ತೈತೆ, ತಾನ ಬರ್ತೈತಿ. ಎಲ್ಲ ತಾವು ಬರ್ತಾರ, ಮನ್ಯಾಗ ಬರ್ತಾರ, ಎಲ್ಲಾ ಜನ ಬರ್ತಾರ, ತಾನ ನಡಿತೈತಿ. ಎಲ್ಲ ಜಗತ್ತ ಕೇಳ್ತೈತಿ ಮಾತು. ಅದಕ್ಕಾಗಿ ಇವರು ನಮ್ಮ ಜಿಲ್ಕತನ ಮಾಡಿದ ಏನಾಗೈತಿ ಅವ್ರಿಗೆ ಎಚ್ಚರಿಕೆ ಆದಂಗೈತಿ. ಅವ್ರು ನಡೈತಿ 30 ವರ್ಷದ ಹಿಂದೂ ಇದ ಮಾಡಿದ್ರು ಕೆಲಸ ಇವರು. ಯಾಕೆ ನಾವು ಒಂದು ಹಳ್ಳಿ ಐತಪ್ಪ ಅಂತಂದ್ರ ಆ ಹಳ್ಳಿ ಒಳಗೆ ಏನೇನು ಸೌಕರ್ಯ ಬೇಕು ನಾವು ಕೇಳೋಕ್ಕಿಂತ ಮುಂಚೆ ಕೊಡ್ಬೇಕಾದದ್ದು ನಮ್ಮನ್ನ ಆಳುವಂತ ಸರ್ಕಾರದ ಕರ್ತವ್ಯ. ಇದನ್ನು ಮೊದಲು ಅವ್ರು ತಿಳ್ಕೊ. ಈ ತಾಲೂಕು ಹೋರಾಟ ಸಮಿತಿ ಚಾಲು ಆಗಿ 3 ಪಕ್ಷಗಳಾಗಿ ಹೋದು. ಬಿಜೆಪಿನೂ ಆಯ್ತು, ಕಾಂಗ್ರೆಸ್ನವರು ಆದ್ರು, JDS ನವರು ಆದ್ರು. ಇನ್ನ ಈ ತಾಲೂಕು ಮಾಡ್ಬೇಕು ಅನ್ನೋದು ಯಾರಿಗೂ ಎಚ್ಚರ ಆಗಿಲ್ಲ. ನಾ ಅವ್ರಿಗೆ ಹೇಳಕತ್ತೇನೆ, ಇದು ನಮ್ಮ ಹಕ್ಕ, ನಿಮ್ಮ ಭಿಕ್ಷೆ ಅಲ್ಲ. ಸಿಟಿ ಆಗಿತ್ತ ಮಾಲಿಂಗ್ಪುರ ಅವಾಗ ಒಂದು ಜಮಾನದೊಳಗ ಎಲ್ಲೆಲ್ಲಾರೋ ಬಂದ್ಕೇಶ್ ಹೊಟ್ಟೆ ತುಂಬ್ಕೊತಿದ್ರಿ ಮಾಲಿಂಗ್ಪುರದೊಳಗ. ರಾಜ್ಯಕ್ಕನ ದೇಶಕ್ಕನ ಸಿಹಿ ಬೆಲ್ಲ ಹಂಚಿದ್ದು ಯಾವ್ದಾರು ಊರಿತ್ತಂದ್ರೆ ಅದು ಮಹಾಲಿಂಗಪುರ. ಬೆಲ್ಲದ ನಾಡು ಹೆಸರು ಪಡೆದಂತ ಊರು ಅದು ಮಹಾಲಿಂಗಪುರ. ಎಲ್ಲರೂ ನಮ್ಮ ಸಿಹಿ ತಿಂದು ನಮಗೆ ಇವತ್ತು ಕಹಿ ಇಟ್ಟು ಹೋದ್ರಲ್ಲಪ್ಪ ಪುಣ್ಯಾತ್ಮಗೋರ್ಯ. ಬಹುಶಃ ಬಹಳಷ್ಟು ಶಾಂತಿಯುತವಾದಂತ ನಮ್ಮ ಮಾಲಿಂಗಪುರ ತಾಲೂಕಾ ಹೋರಾಟ ಎಂದಿನಿಂದ ಹೋರಾಟ ಮಾಡಿದ್ರು ಸಹಿತ ಯಾವುದೂ ಅಹಿಂಸ ಘಟನೆ ನಡೆಯದ ಹಾಗೆ ನಾವೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಸರ್ಕಾರದ ಎಲ್ಲಾ ರಾಜಕಾರಣಿಗಳು ಸಹಿತ ಇಲ್ಲಿ ಬಂದು ಭೇಟಿ ಕೊಟ್ಟು ಹೋದರೂ ಸಹಿತ ಇವತ್ತಿನ ತನಕನೂ ಯಾವುದೋ ಕಾರ್ಯರೂಪಕ್ಕೆ ಬರವಲ್ದು. ಯಾಕಂತಂದ್ರ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳು ತಾವು ಬಂದು ಇಲ್ಲಿ ಎಲ್ಲ ಹೋರಾಟಗಳನ್ನ ಗಮನಿಸಿ ಎಷ್ಟು ಶಾಂತದಿಂದ ಹೋರಾಟ ಮಾಡಾಕತ್ತೀವಿ ಅಂದ್ರ ಯಾರಿಗೂ ತೊಂದರೆ ಆಗ್ಲಾರ್ದಂಗ, ಯಾರಿಗೂ ಅಹಿಂಸಕರ ಘಟನೆ ಆಗದ ರೀತಿಯಲ್ಲಿ ಎಲ್ಲ ಮುಖಂಡರು ಕೂಡಿ ನಾವು ಹೋರಾಟವನ್ನ ಮಾಡ್ಲಕತ್ತೀವಿ. ದಯವಿಟ್ಟು ತಾಲೂಕಾ ಹೋರಾಟದವ್ರಿಗೂ ನಾವೆಲ್ಲರೂ ಕೂಡಿ ಈ ಶಾಂತಿಯುತ ಹೋರಾಟಕ್ಕ ಬಹುಶಃ ಬೆಲೆ ಸಿಗಂಗಿಲ್ಲ ಅಂದ್ರೆ ಉದಾಹರಣೆ ಇದಾಕತ್ತೆ ಆಮಲತ್ ಅನ್ಸಾಕತ್ತಿತ್ತು. ಯಾರು ಅಂಗಡಿಗಳು ಚಾಲು ಮಾಡಬಾರ್ದು. ನಮ್ಮ ಮಂದಿ ಸೈಕಲ್ ಮೋಟರ್ ತಿರುಗಾಡ್ತಾರೆ. ಅಂಗಡಿ ಯಾರ ಕಲ್ಲು ಜವಾಬ್ದಾರಿ ಅಲ್ಲ. ಮಾಲಿಂಗಪುರದ ಈ ಒಂದು ತಾಲೂಕಾ ಹೋರಾಟಕ್ಕೆ ಎಲ್ಲರೂ ಬದ್ಧವಾಗಿ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಾಲಿಂಗಪುರ ಸುತ್ತಮುತ್ತಲ 16 ದಿನ ಬರ್ತಾ ಆಗೈತಿ. ಯಾಕಂದ್ರೆ ಈ ಎಲ್ಲ